ತುಲಾರಾಶಿಯನ್ನು ಚಿಂತನೆ ಮಾಡುವಾಗ ಈಗಾಗಲೇ ತುಲಾರಾಶಿಯವರು ಶೋಫಲವನ್ನು ಅನುಭವಿಸ್ತಾ ಇದ್ದಾರೆ. ಅದರ ಜೊತೆಗೆ ಸಣ್ಣ ಪುಟ್ಟ ನಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಅಂತ ಹೇಳಬೇಕು. ಯಾಕೆಂದರೆ ಜನ್ಮನೆ ದ್ವಾದಶೆ ಮುಂದೆ ಚತುರ್ಥೆ ನವಪಂಚಮೆ ಈ ಕ್ಷೇತ್ರದಲ್ಲಿ ಶನಿ ಇದ್ದಾಗ ಗ್ರಹಪೀಡಾ ಧನಕ್ಷಯಂ, ಗ್ರಹಪೀಡೆ ಧನಕ್ಷಯ, ದುಡ್ಡು ಖರ್ಚಾಗ್ತದೆ, ಕೈಲಿ ನಿಲ್ಲೋದಿಲ್ಲ. ಆದರೆ ಬರೋದು ಬರ್ತಾ ಇರುತ್ತೆ, ಹೋಗೋದು ಹೋಗ್ತಾ ಇರ್ತದೆ. ಆದರೆ ಇವರಿಗೆ ಸ್ವಲ್ಪ ಮಟ್ಟಿಗೆ ಏನಾಗುತ್ತೆ, ಕುಟುಂಬದಲ್ಲಿ ವಿರಸ, ಮನಸ್ತಾಪ, ಅಸಮಾಧಾನ. ಪಂಚಮ ಶನಿ ಏನಾಗ್ತಾನೆ, ಪೂರ್ವ ಪುಣ್ಯ, ಮನೆಯಲ್ಲಿ ಶುಭ ಕಾರ್ಯ ಮಾಡೋಕ್ಕೆ ಸ್ವಲ್ಪ ಅಡಚಣೆ ಆಗೋದು. ಮಕ್ಕಳು ಮದುವೆ ಮಾಡಬೇಕು ಅಂದರೆ ಈ ವರ್ಷ ಗುರುಬಲ ಇದ್ದರೂ ಆಗ್ತಾ ಇಲ್ಲ ಅಂತ ಹೇಳ್ತಕ್ಕಂಥದ್ದು. ನಾನು ಒಂದು ಸೈಟ್ ತೊಗೋಬೇಕು ಅಂದ್ಕೊಂಡಿದ್ದೀನಿ, 2 ವರ್ಷದಿಂದ ಕಷ್ಟಪಡ್ತಾ ಇದ್ದೀನಿ, ಈಗ ಸ್ವಲ್ಪ ಯಾಕೋ ಹಿನ್ನಡೆ ಆಗ್ತಾ ಇದೆಯಲ್ಲ ಅಂದ್ಕೊಳ್ಳೋದು. ಹೀಗೆ ಸ್ವಲ್ಪ ನಿಧಾನಗತಿಯಲ್ಲಿ ಹೋಗ್ತದೆ. ತುಲಾರಾಶಿಯವರಿಗೆ ಶೋಫಲ ಇದೆ, ಪೂರ್ವಾರ್ಧ ತುಂಬ ಚೆನ್ನಾಗಿದೆ, ಉತ್ತರಾರ್ಧ ಮಧ್ಯಮ ಫಲವಾಗಿದೆ. ಮತ್ತು ಇವರಿಗೂ ಕೂಡ ಮನೆಯಲ್ಲಿ ಎಲ್ಲ ರೀತಿಯ ಅನುಕೂಲ ಆಗುತ್ತೆ. ಆಯುರಾರೋಗ್ಯ ಐಶ್ವರ್ಯ ಸುಖ ಸಮೃದ್ಧಿ ಎಲ್ಲವೂ ಕೂಡ ಇವ್ರಿಗೆ ದೊರಕುತ್ತೆ. ದೈವಾನಿಗೆ ಪರಿಪೂರ್ಣವಾಗಿರ್ತಕ್ಕಂಥ ದೇವರ ಅನುಗ್ರಹ, ಕುಲದೇವರ ಅನುಗ್ರಹ, ಮನೆದೇವರ ಅನುಗ್ರಹ, ಗುರು ಅನುಗ್ರಹ ಪೂರ್ಣವಾಗಿ ಇವರಿಗೆ ಇರೋದ್ರಿಂದ ಎಲ್ಲ ರೀತಿಯಲ್ಲೂ ಯಶಸ್ಸಾಗುತ್ತೆ. ಮತ್ತು ತುಲಾರಾಶಿ ಶುಭ ಫಲ ಅಂತ ನಾವು ಹೇಳಬೇಕು. ಒಂದು ವೇಳೆ ತುಲಾರಾಶಿಯಲ್ಲಿ ಜನಿಸ್ತಕ್ಕಂಥವ್ರು ಯಾರಾದರೂ ತೊಂದರೆಯಲ್ಲಿದ್ದರೆ ಹತ್ತಿರಲಿರ್ತಕ್ಕಂಥ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಮಂಗಳವಾರ ದಿವಸ 5 ಮಂಗಳವಾರ ಕುಂಕುಮಾರ್ಚನೆ ಮಾಡೋದ್ರಿಂದ ಸುಖ ಶಾಂತಿ ಸಮೃದ್ಧಿ ದೊರಕುತ್ತೆ. ಅವರಿಗೆ ಶುಭಫಲಗಳು ಉಂಟಾಗಿದೆ, ಶುಭಫಲಗಳಿದೆ ಅಂಥೇಳಿ. ಮತ್ತು ಅವರಿಗೆ ಶುಭಫಲ ಇದೆ, ಈ ವರ್ಷದಲ್ಲಿ ತುಂಬ ಚೆನ್ನಾಗಿದೆ. ಆದರೂ ತೊಂದರೆ ಇದ್ದರೆ ಪರಿಹಾರ ಮಾಡಿಕೊಳ್ಳಿ ಅಂಥೇಳಿ ಅವ್ರಿಗೆ ಆ ರೀತಿಯಾಗಿರ್ತಕ್ಕಂಥ ಸಲಹೆಯನ್ನು, ಜ್ಯೋತಿಷ್ಯ ಸಲಹೆಯನ್ನು ಅವರಿಗೆ ಕೊಡ್ಬೋದು.